ಜನ ಪ್ರಸೇನ ಮುಂದಿನ ಪ್ರಶ್ನೇನ ತುಂಬಿನ ಅನುಮತಿಯ ನೀಡುವುದು ಬೇಟೆಗೆ ತ್ವರಿತದಿಂದ ಅನುಮತಿಯ ನೀಡುತ್ತಲೇ ಬೇಟೆಗೆ ತ್ವರಿತದಿಂದ ಲೋಕವನ್ನೇ ಬೆಳಗುವಂತಹ ಭಗವಾನ್ ಭಾಸ್ಕರನನ್ನು ಮನಸಾರೆ ಧ್ಯಾನಿಸಿಕೊಂಡೆ. ವಿಶಾಲವಾಗಿರುವಂತಹ ಈ ವಿಶ್ವ ಭೂಪಟದಲ್ಲಿ ನಮ್ಮದಾಗಿರುವಂತಹ ವೃಂದಾವನ ಪಟ್ಟಣ ಒಂದು ಚುಕ್ಕಿಯಂಬಾದಿಯಲ್ಲಿ ಕಂಡರೂ ಕೂಡ ಶ್ರೀಮಂತಿಕೆಯಲ್ಲಿ ವಿಶೇಷವಾಗಿರುವಂತಹ ಯೋಗ್ಯತೆಯನ್ನೇ ಪಡೆದುಕೊಂಡಿದೆ. ಇದಕ್ಕೆ ಮೂಲ ಕಾರಣ ನನ್ನ ಅಗ್ರಜನಾಗಿರುವಂತಹ ಸತ್ರಾಜಿತ ಮಹಾರಾಜನ ಸಮರ್ಥವಾಗಿರುವಂತಹ ಆಡಳಿತ, ಜೊತೆಯಲ್ಲಿ ನನ್ನದಾಗಿರುವಂತಹ ಸಹಕಾರವೂ ಕೂಡ ಅತಿ ಅಗತ್ಯ. ಒಂದು ಕಾಲದಲ್ಲಿ ಬರಗಾಲದಿಂದ ಕಂಗೆಟ್ಟಿರುವಂತಹ ಈ ವೃಂದಾವನ ಪಟ್ಟಣವನ್ನು ಮತ್ತೊಂದು ಬಾರಿ ಮರುಜೀವ ಕೊಡುವಂತೆ ಮಾಡಿದ್ದು ನನ್ನ ಅಣ್ಣನಾಗಿರುವಂತಹ ಸತ್ರಾಜಿತ ಭೂಪಾಲ. ಭಗವಾನ್ ಭಾಸ್ಕರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಸೂರ್ಯಮಣಿ ಅಥವಾ ಶಮಂತಕ ರತ್ನ ಎನ್ನುವಂತಹ ವಿಶೇಷವಾಗಿರುವಂತಹ ಪ್ರಸಾದವನ್ನು ಆ ದೇವರಿಂದ ಪ್ರಸಾದ ರೂಪವಾಗಿ ಪಡೆದುಕೊಂಡ. ಅದರ ಪರಿಣಾಮವಾಗಿ ಲೋಕವನ್ನು ಬೆಳಗುವ ಸೂರ್ಯ ದೇವನಿದ್ದಂತೆ ಶ್ರೀಮಂತಿಕೆಯಲ್ಲಿ ದಿನದಿಂದ ದಿನಕ್ಕೆ ನಮ್ಮ ನಾಡಿನಲ್ಲಿ ಶ್ರೀಮಂತಿಕೆ ಹೆಚ್ಚುತ್ತಾ ಹೋಯಿತು. ಪರಿಣಾಮವಾಗಿ ನಮ್ಮಂತೆ ಪ್ರಜೆಗಳು ಕೂಡ ಜೀವನ ಅನುಭವಿಸಬೇಕು ಎನ್ನುವಂತಹ ಮನದಾಶೆಯನ್ನು ಹೊಂದಿರುವಂತಹ ನನ್ನಣ್ಣ ಪ್ರಜೆಗಳನ್ನು ಕೂಡ ಅದೇ ರೀತಿಯಲ್ಲಿ ರಕ್ಷಣೆ ಮಾಡಿಕೊಂಡು ಬಂದ. ಎಂದಿನ ಹಾಗೆ ಸಂತೋಷದಿಂದ ರಾಜ್ಯಭಾರ ಮಾಡುತ್ತಿರುವಂತಹ ಕಾಲಕ್ಕೆ ಬಂದಿರುವಂತಹ ವನಪಾಲಕರು ತನ್ನದ್ದಾಗಿರುವಂತಹ ಕಷ್ಟವನ್ನು ತೋಡಿಕೊಂಡ ಕಾಲಕ್ಕೆ ಮೃಗಬೇಟೆಗೆ ತಾನೇ ಹೊರಟು ನಿಂತ ಆ ಕ್ಷಣದಲ್ಲಿ ನಾನು ಬಂದು ಕೇಳಿದೆ, ಈ ಕಾರ್ಯಕ್ಕೆ ನೀನೇ ಬೇಕೆಲ್ಲ ಮತ್ತವರು ಸಾಕೆ ಎನ್ನುವಂತಹ ವಿಚಾರವನ್ನು ನೀನ್ಯಾಕೆ ಯೋಚನೆ ಮಾಡಬಾರದು ಎನ್ನುವ ಹಾಗೆ ಸಂತೋಷದಿಂದಲೇ ಹರಸಿ ನನ್ನನ್ನು ಕಳುಹಿಸಿಕೊಟ್ಟವನಿದ್ದಾನೆ. ಜೊತೆಯಲ್ಲಿ ಶಮಂತಕ ರತ್ನವನ್ನು ಕೂಡ ನನ್ನ ಪಾಲಿಗೆ ಕರುಣಿಸಿದ್ದಾನೆ. ಹಾಗಿರುವಾಗ ಇದಕ್ಕಿಂತ ಮಹದೇನು ಬೇಕು ನನ್ನ ಪಾಲಿಗೆ? ತಡ ಮಾಡುವುದಲ್ಲ, ವನಪಾಲಕರನ್ನು ಜೊತೆ ಸೇರಿಸಿಕೊಂಡು ಮೃಗರಾಜನಾಗಿ ಹೋಗ.
ಮುಂದುವರಿಯುತ್ತಿರುವಂತಹ ಕಾಲಕ್ಕೆ ಹಂದಿಯೊಂದು ಮೈ ಮೇಲರಗುವುದಕ್ಕಾಗಿ ಬಂದದ್ದು. ಅದೇ ಕ್ಷಣದಲ್ಲಿ ಬಾಣ ಪ್ರಯೋಗ ಮಾಡಿ ಕೊಂದವನಿದ್ದೇನೆ. ತಿರುಗಿ ನೋಡಿದ್ರೆ ಮುಂದುವರಿತಾ ಬರ್ತಾ ಇದ್ದೀವಿ. ಕೆಟ್ಟ ಕಾಲದ ಮೃಗವೇ, ನಿನ್ನ ಸರ್ವನಾಶಕ್ಕೆ ಬೇಕಾಗಿ ಒಂದೇ ಒಂದು ಬಾಣ ಸಾಮರ್ಥ್ಯ ಇದ್ರೆ ತಾಳಿ ಮಾಡೋಣ.
ಹುಟ್ಟಿದವ ಅಂತ ತಿಳಿಯಬೇಡ. ನಾನು ಮೃಗರಾಜನಿದ್ದೇನೆ. ಎಂತಹ ವೀರನನ್ನಾಗಲಿ ಆನೆಯನ್ನು ಕೂಡ ಕುಂಭಸ್ಥಳವನ್ನೇ ಭೇದಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಸಿಂಹಕ್ಕೆ ನೀನು ಯಾವ ಲೆಕ್ಕ ಹೇಳು? ಆದ ಕಾರಣದ ನೀನು ಬಿಟ್ಟಂತಹ ಬಾಣವನ್ನು ಎರಡೂ ಕೈಗಳಿಂದ ಸಿಕ್ಕಿದ್ದೇನೆ, ಪುಡಿ ಮಾಡಿದ್ದೇನೆ, ಬಿಸಾಡಿದ್ದೇನೆ. ಕೊಡುವೆ ಕಣ್ಣುವನೇ.
ಕಳುಹಿಸಿದ ಶೋಣಿತವ ಬಗೆದ ಕರುಳನ್ನು ಮನವುದ್ದತೆಯಾಗಿ ಕೊಟ್ಟ ಪಾಲ ಮಾಡಿದ್ದಾನೆ. ಕೆಟ್ಟ ಕುಂದಿಗೆಯನ್ನ ತಗದು ಬಾಯಿಯೊಳಗೆ ಇರಿಸಿ ತಲೆಯನ್ನ ನೋಡಿದರೆ ವಿಶೇಷವಾದಂತಹ ಮಣಿಯೊಂದು ಕಾಣುತ್ತಾ ಇದೆ. ನನ್ನನ್ನು ಆಕರ್ಷಿಸಿದೆ. ಹೇಗೂ ಸತ್ತು ಹೋಗಿದ್ದಾನೆ. ಇವನಿಗೆ ಈ ಮಣಿ ಯಾಕೆ? ಈ ಮಣಿಯ ನನ್ನ ಸ್ವಾಧೀನವಾಯಿತು. ನೋಡಿ ಕಂಡ ಈ ಭಲ್ಲೂಕನಿಗೆ ಅಚ್ಚರಿಯಾಗಿ ಹೋಯಿತು. ಯಾಕೆ? ನಿನ್ನ ಕಡೆ ಬಾಯಿಯಲ್ಲಿ ಕತ್ತಿ ಹಿಡಿದ ಯಾವುದೋ ಒಂದು ಅನರ್ಘ್ಯ ರತ್ನ. ಅದರ ಆಕರ್ಷಣೆಯಿಂದ ನಾನು ನಿನ್ನನ್ನು ತಡೆದು ನಿಲ್ಲಿಸಿದ್ದೇನೆ. ಮತ್ತೆ ಆಹಾರಕ್ಕಾಗಿಯೋ ವಿರೋಧದಿಂದಲೋ ಅನ್ನೋ ಹಾಗೆ ಭಾವಿಸಬೇಡ. ಪ್ರತಿ ಸೂರ್ಯನಂತೆ ಮಿನುಗುತ್ತಿರುವ ಆ ಮಣಿಯನ್ನು ಕೊಡು. ಹಾಗಂದು ನನ್ನ ಕೈಗೆ ಬಂದು ಮೇಲಿನಿಂದ ಬಿದ್ದದ್ದಲ್ಲ. ನಾನು ಸಾಧನೆಯಿಂದ ಪಡ್ಕೊಂಡಿದ್ದೇನೆ. ಏನು ಸಾಧನೆ? ಮಾನವನ ಪ್ರವೇಶ. ಆ ಮಾನವನನ್ನು ಸದಬಡಿದ ಕ್ಷಣ ಅವನ ವಶದಲ್ಲಿದ್ದಂತಹ ಮಣಿಯನ್ನು ನನ್ನದಾಗಿಸಿದ್ದೇನೆ. ಕೇಳುವುದಕ್ಕೆ ಬಂದ್ರೆ ಕರಡೀನಿನ ಪಥ ಮುಗಿದೇತು. ಆನಂತರವನ್ನು ಪ್ರವೇಶಿಸಿದ ಕಾಲಕ್ಕೆ ಅವನನ್ನು ನಿನ್ನ ಕ್ರೂರ ದಂಶಗಳಿಂದ ಕೊಂದು ಕೆಡೆ ಅವನ ಕೈವಶವಾಗಿದ್ದ ಮಣಿಯನ್ನು ನೀನು ಪಡೆದಿದ್ದ. ನಾನು ಕೇಳಿದಾಗ ನೀನು ಅದನ್ನು ಕೊಡುವುದಕ್ಕೆ ಸಮ್ಮತಿಸುವುದಿಲ್ಲ. ನೀನು ಮಾಡಿದ್ದೆ ಸರಿಯನ್ನುವ ಹಾಗೆ ಒಪ್ಪುವುದಿದ್ದರೆ ಎಲ್ಲ ಕಾಡಿನ ರಾಜ ಅನ್ನುವ ಹಾಗೆ ಖ್ಯಾತನಾದಂತಹ ಸಿಂಗವೇ ನಾನು ಪ್ರಬಲ ವಿಕ್ರಮಿ ಇದ್ದೇನೆ. ಸಿಂಗ ನೀನು ಕೊಡದೆ ಹೋದರೆ, ಕೊಡುವುದಕ್ಕೆ ಸಮ್ಮತಿಸದೆ ಹೋದರೆ
ನೀನು ಆ ಹುಡುಗನನ್ನು ಬಡಿದಂತೆ ನಿನಗೆ ಬಡಿದು ನಿನ್ನನ್ನು ಮಡಿಸಿ ಮಾಡಿಸಿ ಆ ಮಣಿಯನ್ನು ನೋಡಿನು ಎನ್ನ ಯೋಧಗಳು ಶರೀರದಲ್ಲಿ ನೀನು ನನಗಿಂತ ದೊಡ್ಡವನಾಗಿರಬಹುದು. ನೀನು ಮರದ ಮೇಲೆ ವಾಸಿಸುವವ, ನಾನು ನೆಲದ ಮೇಲೆ ವಾಸಿಸುವ. ನಿನ್ನ ಆಹಾರ ನನ್ನದ್ದಲ್ಲ, ನನ್ನ ಆಹಾರ ನಿನ್ನದ್ದಲ್ಲ. ಮಣಿಯ ನೆವದಿಂದ ಕಾದಾಟಕ್ಕಿಳಿದ ಅಂತಾದ್ರೆ ಮಣಿಯೂ ಸಿಗಲಾರದು, ನಿನ್ನ ಶರೀರದಲ್ಲಿ ಪ್ರಾಣವೂ ಉಳಿಯಲಾರದು. ಜಾಗ್ರತೆ ಮಾಡಿ. ಅಯ್ಯೋ ಮಾಡಿದಾಗ ನೀನು ಒಂದು ಹಮ್ಮು ನಿನ್ನ ಬಿಂಬು ಈ ಕಾಲದಲ್ಲಿ ನನ್ನ ಮರ್ಮಾಘಾತದಿಂದ ಗುಹೆಯನ್ನು ಹೊಕ್ಕು ವೇಗದಲ್ಲಿ ಹರುಯದಿವು ಕೊಂಡು ಗುಹೆಯನ್ನು ಹೊಕ್ಕು ವೇಗದಲ್ಲಿ ನನ್ನ ಪರಾಕ್ರಮದಾಗಿರುವ ಸಿಂಹಕ್ಕೆ ನಿಲ್ಲುವುದೇ ಆಗಲಿ. ಮರ್ಮಾಘಾತವನ್ನು ಹೊಂದಿ ಗತ ಪ್ರಾಣವಾಗಿ ಬಿದ್ದು ಹೋಯಿತು. ನನಗದರ ಹಸುವನ್ನು ಹೀರುವುದು ಉದ್ದೇಶವಾಗಿರಲಿಲ್ಲ. ಅದರ ಕಡೆ ಹಲ್ಲಿಗೆ ಸಿಲುಕು ಕೆಳಗುಟ್ಟುತ್ತಿರುವ ಮಣಿಯ ಮೇಲೆ ನನ್ನ ಕಂಡಿದ್ದರು. ಬಿದ್ದ ಸಿಂಹದ ಕಳೆಯವರದ ಬಾಯಿಯನ್ನು ಅಗಲಿಸಿ ಆಹಾ ದಿನಮಣಿಯಂತೆ ಶೋಭಿಸುತ್ತಿರುವ ಮಣಿಯನ್ನು ನನ್ನ ಕೈವಶ ಮಾಡಿಕೊಂಡಿದ್ದೇನೆ. ಎಂತಹ ಬೆಳಕು, ಎಂತಹ ತೇಜಸ್ಸು, ಎಂತಹ ಪ್ರಕಾಶ! ಅಂಧಕಾರ ಭೂಯಿಷ್ಠವಾದಂತಹ ನನ್ನ ಗವಿಯಲ್ಲಿ ನನ್ನ ಮಗಳಾದ ಜಾಂಬವತಿ, ನನ್ನ ಮಗನಾದ ಪ್ರವೀರ್ ಮಲಗಿದ್ದಾರೆ. ಈ ಮಣಿಯನ್ನು ಕೊಂಡು ಹೋಗಿ ನನ್ನ ಮಗಳ ಹಸ್ತದಲ್ಲಿ ನಾನಿಟ್ಟೆ ಅಂತಾದರೆ ಅವಳಿಗೆ ಸಂತೋಷವಾಗುತ್ತದೆ ನಿಶ್ಚಯ. ಯಾರಿಗೆ ಗೊತ್ತು, ಗವಿಯನ್ನು ಬೆಳಗಬಹುದಾದ ಸಾಮರ್ಥ್ಯ ಮಾತ್ರವೋ ಅಲ್ಲ, ಕರಿಯ ಕರಡಿಯ ಬದುಕನ್ನೇ ಬೆಳಗುವ ಯೋಗ್ಯತೆ ಉಳ್ಳ ಈ ಮಣಿಯು ನಿಶ್ಚಯಿಸುವುದಿಯ. ಆದ್ದರಿಂದ ಹರುಷದಿಂದ, ಆನಂದದಿಂದ, ಸಂತೋಷದಿಂದ, ಉತ್ಸಾಹದಿಂದ ಮಣಿಯನ್ನು ತೆಗೆದುಕೊಂಡು ಗವಿಯತ್ತ ಸಾರು.
ನೋಡಿರೇ ಬರಕುಂಠೆ ಅಲ್ಲಿರೇನಯ್ಯ ಇರುವಂತಹ ಸ್ಥಳ ದ್ವಾರಕಾ ನಗರಿಗೆ ಯಾರು ಅಂತ ಕೇಳಿ ಬಲ್ಲಿರಿ. ಬಲರಾಮ ದೇವರು ಅಂತ ಹಾಗೆಂದುಕೊಳ್ಳಬಹುದು. ಹೊರಟು ಬಂದಿರುವಂತಹ ಕಾರ್ಯಗಳು ಅನೇಕರಿದೆ. ತ್ವರಿತದಿ ದ್ವಾರಕಾಪುರಕ್ಕೆ ಚಿತ್ತಿದನು. ಹರುಷದಿ ಹಲಧರನಲ್ಲೋ ವರರತ್ನ ಪೀಠದೊಳು ವರರತ್ನ ಪೀಠದೊಳು ಒಪ್ಪಿರೆ ತೇಜವಿ ದುರಿತ ಚಿತ್ರಾನಂದವ ತ್ವರಿತದಿ ದ್ವಾರಕಾಪುರಕ್ಕೆ ಚಿತ್ತೈರಲು ಹರುಷದಿ ಹಲಧರನಂದು ಮನುಷ್ಯನವರನ ಸಾಧನೆಗೆ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ ಈ ಬಲಭದ್ರ ಸ್ವಾಮಿ ಅನ್ನುವುದಕ್ಕೆ ಬೇರೆ ನಿದರ್ಶನ ಬೇಕಿಲ್ಲ. ಜೀವನದಲ್ಲಿ ನಾವು ಏನನ್ನೆಲ್ಲ ಗಳಿಸಿಕೊಂಡಿದ್ದೇವೋ ಅದು ಬಲಭದ್ರ ಸ್ವಾಮಿಯ ಸಾಧನೆಯ ಮೂಲಕವಾಗಿ. ಒಂದು ಕಾಲದಲ್ಲಿ ಶಾಪಗ್ರಸ್ತವಾದಂತಹ ಅಂಶ ನಮ್ಮದು. ಯದುವಿಗೆ ರಾಜತ್ವವಿಲ್ಲ ಅಂತ ಯಾತಿ ಶಾಪವಿತ್ತ ಮೇಲೆ ಪುನರಪಿ ನಮಗೊಂದು ಅಧಿಕಾರ ಬರಬೇಕಿದ್ರೆ ಪುರ ನಿರ್ಮಾಣವನ್ನೇ ಮಾಡಿ ಪ್ರತ್ಯೇಕವಾಗಿ ಅಧಿಕಾರವನ್ನು ನಾವು ಸ್ವೀಕರಿಸಬೇಕಾಗಿ ಬಂತು. ತಮ್ಮನಾದಂತಹ ಕೃಷ್ಣನೊಂದಿಗೆ ಸೇರಿಕೊಂಡು ಸಾಗರ ತಳದಲ್ಲಿದ್ದಂತಹ ಕುಶಸ್ಥಳಿಯನ್ನು ಪ್ರದೇಶವನ್ನು ಮೇಲಕ್ಕೆತ್ತಿ ವಿಶ್ವಕರ್ಮನ ಮೂಲಕವಾಗಿ ನಗರ ನಿರ್ಮಾಣವನ್ನು ಮಾಡಿ ಸುತ್ತಲೂ ದ್ವಾರವನ್ನು ಹೊಂದಿದಂತಹ ಅರಮನೆಯನ್ನು ನಿರ್ಮಿಸಿ ನಿತ್ಯವೂ ನಮ್ಮ ಸಂದರ್ಶನಕ್ಕೆ ಮುಕ್ತಾವಕಾಶವಿದೆ ಅನ್ನುವುದನ್ನು ತೋರಿಸಿಕೊಟ್ಟವರು ನಾವು. ಇಂದ್ರಲೋಕದಲ್ಲಿದೆ ಸುಧರ್ಮ ಸಭೆ. ಆ ಸುಧರ್ಮ ಸಭೆಯನ್ನು ಮಿಗಿಲೆಣಿಸುವಂತಹ ಸಭೆ ನಮ್ಮದು. ಇಂದ್ರನ ನಂದನವನಕ್ಕಿಂತಲೂ ಮಿಗಿಲಾದಂತಹ ನಂದನವನವನ್ನು ನಾವು ನಿರ್ಮಿಸಿದ್ದೇವೆ. ಹಾಗಿದ್ರೆ ವ್ಯಕ್ತಿಯೋದವ ಎಂದೂ ಸಾಧಕನಾಗಿರಬೇಕೇ ವಿನಃ ಸಮಯ ಸಾಧಕನಾಗಿರಬಾರದು. ಆದರೆ ಏನು ಮಾಡೋಣ, ಜೀವನದಲ್ಲಿ ನಾನು ಎಷ್ಟನ್ನು ಸಿದ್ಧಿಸಿಕೊಂಡ್ರು, ಎಷ್ಟು ಸಾಧನೆಯನ್ನು ಮಾಡಿದ್ರು ನಮ್ಮವರಿಂದಲೇ ನಮಗೆ ಹಾಳು ಹೆಸರು ಬರ್ತದೆ, ಕೆಟ್ಟ ಹೆಸರು ಬರ್ತದೆ ಎಂಬಂತ ವದಂತಿ ಕೇಳಿದಾಗ ಮನಸ್ಸಿಗೆ ಅದು ಘಾಸಿಯಾಗ್ತದೆ, ನೋವಾಗ್ತದೆ. ಕಾರಣ ಯಾರು ಗೊತ್ತೋ, ನನ್ನ ತಮ್ಮನಿಂದ ಜನರು ಚಂದದೊಳು ಬೆದೆನ್ನುವುದ ಮುನಿ ನಡೆಯಲಂದು ಬಲಖತಿ ತಾಳುವುದು. ಜೀವನದಲ್ಲಿ ನಾನು ಸಾಧನೆಯನ್ನು ಮಾಡುತ್ತಾ ಹೆಸರನ್ನು ಪಡೆಯುತ್ತಾ ಹೋಗ್ತಾ ಇದ್ದೇನೆ. ಆದರೆ ತದ್ವಿರುದ್ಧವಾಗಿ ನನ್ನ ತಮ್ಮ ಕೃಷ್ಣ ಹೋದಲ್ಲಿ ಹೆಸರನ್ನು ಹಾಳು ಮಾಡಿಕೊಂಡು ನನಗೆ ಅಪಕೀರ್ತಿಯನ್ನು ತಂದೊಡ್ಡುತ್ತಾ ಇದ್ದಾನೆ.
ಹಿಂದೆ ನಡೆದಂತಹ ಘಟನಾವಳಿಗಳನ್ನೆಲ್ಲ ನಾನು ಮನ್ನಿಸಿದೆ. ಆದರೆ ವರ್ತಮಾನ ಕಾಲದಲ್ಲಿ ಸುರಮುನಿಯಾದಂತಹ ನಾರದರು ಬಂದು ಹೇಳಿದಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಘಾಸಿಯಾಗಿದೆ. ಅರಸನಾಗಿ ನಾನು ವಿಚಾರಣೆ ಮಾಡಲಿಲ್ಲ ಅಂತ ಆದ್ರೆ ಇನ್ನೂ ತಪ್ಪು ಹಾದಿಗೆ ಹೋಗ್ತಾನೆ. ಆ ಸ್ಥಾನಕ್ಕೆ ಬಂದಾಗ ಇದ್ದಾನೋ ಎಲ್ಲಿಯಾದ್ರೂ, ಎಲ್ಲಿ ಹುಡುಕಿದ್ರು ಇಲ್ಲ. ಬರ್ಲಿ ನೋಡ್ತೇನೆ, ಬರ್ಲಿ ಬರ್ಲಿ. ಗಿರಲನಗ ಗೋವಿಂದನು ಸಂತಸರಿ ಬರಗಳು ಬಲರಾಮನು ಸಂತಸರಿ ಬರಗಳು ಬಲರಾಮನು ಇರಲನಗ ಗೋವಿಂದನು ಸಂತಸದಿ ಬರಗಳು ಬಲರಾಮನು ಕುಳ್ಳಿರಲು ಸರಸಿಜಾಂಬಕ ನಮಿಸುದ ಸರಸಿಜಾಂಬಕ ನಮಿಸುದ ನಾರಂ ದದಾತೀತಿ ನಾರದ. ಯಾವನು ದಿವ್ಯವಾದ ಸಂಕಲ್ಪದಿಂದ ಅಸಾಧ್ಯವಾದುದನ್ನು ಸಾಧಿಸುವ ಛಲದಿಂದಲೇ ಕಾರ್ಯಪ್ರವೃತ್ತನಾಗ್ತಾನೆ, ಯಾವನು ಜ್ಞಾನ ಪ್ರಸರಣದ ಕೆಲಸವನ್ನು ಮಾಡುತ್ತಾನೆಯೋ ಅವನೇ ನಾರದ. ಹೀಗೆ ಲೋಕ ಮುಖದಲ್ಲಿ ಅವನಿಗಿರುವ ಹೆಗ್ಗಳಿಕೆ. ಬಂದು ಹೋದದ್ದು ನಮ್ಮ ಅನುಭವಕ್ಕೆ ಬಂತು, ಆದ್ದರಿಂದಲೇ ಏನೋ ಒಂದು ಹೊರೆ ಈ ಸಲ ನನ್ನ ಹೆಗಲಿಗೆ ಇರುವುದಕ್ಕುಂಟು ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಒಂದು ಬಂದು ಹೊತ್ತಾಯಿತು, ಗಮನಿಸಿಯೂ ಬರಲೇ ಇಲ್ಲ ಅನ್ನುವಂತಹ ಧೋರಣೆಯನ್ನು ಅನ್ನದೇವ ಕಾಣಿಸಿಕೊಡ್ತಾನಂತಾದ್ರೆ ನಾನು ಎಷ್ಟಿದ್ರು ಸಣ್ಣವನೇ. ಅವನ ಮುಂದೆ ಹೋಗಿ ಶರಣಕಾರ್ತನಾಗಿ ಬರದಿರು ನನ್ನ ಹತ್ತಿರ. ಯಾಕಣ್ಣ? ಕಾಲ ಒಂದಿತ್ತು, ನೀನು ನಾನು ಆ ಸ್ಥಾನವನ್ನು ಸೇರಿದಾಗ ನಿನ್ನ ಮುಖದರ್ಶನವಾಗದೇ ಇದ್ರೆ ನನಗೆ ಸಿಟ್ಟು ಬರ್ತಾ ಇತ್ತು. ಮತ್ತೆ ನಿಂಗೆ ಸಿಟ್ಟು ಕೃಷ್ಣ ಸಭೆಯೇ ನಡುಗುವ ರೀತಿಯಲ್ಲಿ ಬೊಬ್ಬಿರಿಯುತ್ತಾ ಇದ್ದವ. ಆದರೆ ಇಂದು ಹಾಗಲ್ಲ. ಯಾಕೆ ಬಂದ ಕೃಷ್ಣ? ಅಯ್ಯೋ, ಸಿಟ್ಟು ಬರ್ತಾ ಇದೆ ನನಗೆ. ಮುಖಾವಲೋಕನ ನಿಷಿದ್ಧವೆಂಬ ಹಾಗೆ ತೀರ್ಮಾನಿಸಿದ್ದೇನೆ. ಯಾಕೆ? ಯಾಕೆ? ಆ ವಾತ್ಸಲ್ಯವನ್ನು ನೀನು ಕೆಡಿಸಿಕೊಂಡೆ. ನನ್ನ ಮುಖ ನಾನು
ತೋರಿಸಿದಂತಹ ಪ್ರೀತಿಯನ್ನು ನೀನು ಕೆಡಿಸಿಕೊಂಡೆ. ತಪ್ಪಿತಸ್ಥನಾಗಿ ನನ್ನೆದಿರು ನಿಂತ ಅಪರಾಧಿ ನೀನು. ಅಪರಾಧ ದಯೆ ಇಲ್ಲವೇ ನನ್ನ ಮೇಲೆ? ಆರುಗಲಿ ಮುದುದೆಯಲಿ ಅಣ್ಣ ಕದಿಯ ತಳೆದಿರುವ ಕಾರಣ ತೊರೆಯಲಿಯೇ ಅರುಗದೆಯ ಮುದುದೆಯಲ್ಲಿ ಕದಿಯ ತಳೆದಿರುವ ಕಾರಣ ತೊರೆಯಲಿಯೇ ಚರಣ ಸೇವಕ ನಿಲ್ಲುವುದ ತವ ಚರಣ ಸೇವಕ ನಿಲ್ಲುವುದ ಕೈ ಮುಗಿಯುತ್ತಿರುವ ಶ್ರೀಜನ ಕಾಣುವ ಚರಣ ಸೇವಕ ನಿಲ್ಲುವುದ ಕೈ ಮುಗಿಯುತ್ತಿರುವ ಶ್ರೀಜನ ಕಾಣುದ ಕರುಣವೀವುದು ದಯೆಯಲಿ ನನಗೆ ಸಖೆ ಆಶ್ಚರ್ಯವೇ ಆಗುತ್ತಾ ಇದೆ. ಯಾಕೋ? ತುಂಬಿದ ಸಭಾ ಮಧ್ಯದಲ್ಲಿ ಎಲ್ಲಿ ನನ್ನ ಅನುಜ ಕೃಷ್ಣ, ಯಾಕೆ ಅವನು ಬರಲಿಲ್ಲ, ಯಾಕೆ ಅವನ ಮುಖ ಕಾಣುವುದಿಲ್ಲ, ಹೀಗೆ ಸ್ವರೇರಿಸಿ ನನ್ನ ಕುರಿತಾಗಿ ಪ್ರಶ್ನಿಸುತ್ತಿದ್ದದ್ದು ನಿನ್ನ ವೈಖರಿ. ಆದ್ದರಿಂದಲೇ ಅಂತಹ ವಿಷಮ ಸನ್ನಿವೇಶಕ್ಕೆ ಅವಕಾಶವನ್ನು ಒದಗಿಸಿಕೊಡಕೂಡದು ಅನ್ನುವ ನಿರ್ಧಾರದಿಂದ ಶೀಘ್ರದಿಂದಲೇ ನಿನ್ನ ಚರಣವನ್ನು ಬಂದು ಸೇರಿದ್ದೇನೆ. ಚರಣ ಸೇವಕನಾದಂತಹ ನನ್ನನ್ನ ಕಂಡು ನೀನು ತೃಪ್ತಮನಸ್ಕನಾಗಲಿಲ್ಲ. ಅದಕ್ಕೆ ವಿಪರೀತವೂ ಅನ್ನೋ ಹಾಗೆ ಮುಖದಲ್ಲಿ ಮೂಡಿದ ಕಿಡಿ, ಮುಖದಲ್ಲಿ ತಾಂಡವವಾಡುತ್ತಿರುವಂತಹ ಕ್ರೋಧ. ಅಣ್ಣ, ತಮ್ಮನ ಮೇಲೆ ಇಂತಹ ಒಂದು ಭಾವ ಸಾಧುವೆ ಅಥವಾ ನಮ್ಮಿಂದ ನಿನಗಾದಂತಹ ಅಪಚಾರವಾದರೂ ಏನು? ಯಾಕೆ ಕೇಳುತ್ತಿದ್ದೇನೆ. ಈವರೆಗೆ ಸಾಹೋದರ್ಯದ ಅಪೂರ್ವವಾದಂತಹ ಸಂಬಂಧವನ್ನು ಊಟಿಸದಲ್ಲಿರಿಸಿಕೊಳ್ಳುತ್ತಾ ನಾನು ನೀನು ಪರಸ್ಪರ ಯಾವ ಭಿನ್ನವೂ ಇಲ್ಲದ ಹಾಗೆ ನೀ ಕೈಗೊಂಡ ತೀರ್ಮಾನವನ್ನು ನಾನು ಪುಷ್ಟೀಕರಿಸುತ್ತಲೇ ನಾನು ಈವರೆಗೆ ಏನನ್ನ ಎಸಗಿದ್ದೇನೋ ಮಾಡಿರುವೇನೋ ಅವೆಲ್ಲವನ್ನು ಸಮ್ಮತಿಸಿ ಈ ಮೂಲಕವಾಗಿ ನಿನ್ನ ಒಪ್ಪಿಗೆಯನ್ನು ನಂಬುಗೆಯನ್ನು ನನ್ನ ಮೇಲೆ ಇರಿಸಿದವು. ಆದ್ರೆ ಇಂದು ಹಾಗಲ್ಲ. ನಿನ್ನ ತಮ್ಮನ ಮೇಲೆ ದಯ ಬರುವುದಕ್ಕಿಲ್ಲವೇ? ಅರುಹ ಬೇಹುದು ದಯದಲ್ಲಿ. ಅಣ್ಣದೇವ, ಯಾಕೆ ಈ ಕೋಪ? ನಾನು ಅರ್ಥ ಮಾಡಿಕೊಳ್ತೇನೆ. ಬಲರಾಮ ದೇವನಿಗೆ ಮೂಗಿನ ತುದಿಯಲ್ಲಿ ಕೋಪ, ಆದ್ರೆ ಕೃಷ್ಣನಲ್ಲಿ ಈ ಕೋಪ ಬೇಕೇ ಅಂತ ಯೋಚನೆ ಮಾಡಿ ಯಾವಾಗಲೂ ಬರ್ತಾ ಇರ್ಲಿಲ್ಲ. ಅಣ್ಣ, ನನ್ನ ಮುಖವೊಮ್ಮೆ ಸರಿ ನೋಡಂತೆ. ತಲೆ ತಗ್ಗಿಸಿದ್ದೇನೆ, ಬೆನ್ನು ಬಾಗಿಸಿದ್ದೇನೆ, ಕರದ್ವಯಗಳನ್ನು ಜೋಡಿಸಿದ್ದೇನೆ. ಯಾಕೆ ಈ ಕೋಪ? ಯಾಕೆ ಸನ್ನಿವೇಶ? ನಾನೇನು ಮತಿವಿಕಲನೆಂದು ಭಾವಿಸಿಕೊಂಡೆ. ನಮ್ಮವರಿಂದ ಏನಾದರೂ ಅಪಚಾರವಾಯಿತ ಸಂವಿಧಾನಕ್ಕೆ? ಮತ್ತೆ
ನಾನು ಮದ್ಯವ್ಯಸನಿಯಾಗಿರಬಹುದು, ಆದರೆ ಸಿಂಹಾಸನರೂಢನಾದಂತಹ ಗಳಿಗೆಯಲ್ಲಿ ಅದ್ಯಾವುದನ್ನು ಗಣನೆಗೆ ತರುವವನು ನಾನಲ್ಲ. ಶುಭ್ರಮನಸ್ಕನಾಗಿ ನಾನಿರುವ ವೇಳೆಯಲ್ಲಿ ನೀನು ಮಾಡಿದ ಕೃತ್ಯದಿಂದಲಾಗಿ ನನ್ನ ಮನಸ್ಸು ರೋಸಿ ಹೋಯಿತು. ನನ್ನಿಂದ ಹಾ, ಏನು ಮಾಡಿದ್ದೇನೆ? ವೃಂದಾವನಕ್ಕೆ ಹೋಗಿದ್ಯಾ? ವೃಂದಾವನಕ್ಕೆ ನಿತ್ಯವೂ ಹೋಗುವುದೇ? ಹೋಗಿದ್ಯಾ? ನಮ್ಮ ವೃಂದಾವನ ಅಲ್ವಾ? ನಮ್ಮದಲ್ಲ, ಹತ್ತಿರದ ರಾಜ್ಯ, ನಮ್ಮ ವಿಭಾಗ ವೃಂದಾವನ ಹಾ. ಹೋಗಿದ್ದೆ. ಸತ್ರಾಜಿತನನ್ನು ಕಂಡಿದ್ಯಾ? ಸತ್ರಾಜಿತ ಮಾವ ಹ, ಅಲ್ಲ, ಮಾವ ಸತ್ರಾಜಿತ. ಇರ್ಲಿ ಮಾವ. ಹಾ, ಹೋದ್ಯಾ? ಕಂಡಿದ್ದೆ, ನೋಡಿದ್ದೆ, ಮಾತನಾಡಿದ್ದೆ. ಏನಕ್ಕಾಗಿ ಹೋದೆ? ಯಾವ ಉದ್ದೇಶವನ್ನಿಟ್ಟುಕೊಂಡು ಹೋದೆ? ಅಲ್ಲ, ಉದ್ದೇಶವನ್ನ ಇರಿಸಿಕೊಂಡೇ ಹೋದದ್ದು. ಹ, ಅಣ್ಣದೇವ, ಹ, ಸೂರ್ಯದತ್ತವಾದಂತಹ ವಿಶೇಷವಾದ ಸ್ಯಮಂತಕ ಮಣಿಯನ್ನು ಹೊಂದಿರುವ ಸತ್ರಾಜಿತನಲ್ಲಿ ತೆರಳಿ ಆ ಸ್ಯಮಂತಕ ಮಣಿಯನ್ನು ನಮಗೆ ಒಪ್ಪಿಸುವ ಹಾಗೆ ಅವನಲ್ಲಿ ಕೇಳಿಕೊಳ್ಳುವುದಕ್ಕಾಗಿ ಹೋದೆ. ಕೊಡ್ಲಿಲ್ಲ. ಸ್ವಯಾರ್ಜಿತ ಅಂತ ಆಡಿದ. ಈಗ ನನ್ನ ಸಂಶಯಕ್ಕೆ ಪುಷ್ಟಿ ಇನ್ನೂ ಬಂತು. ಕೇಳಿದಾಗವ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಅದನ್ನು ಧರಿಸಿಕೊಂಡು ಹೋದಂತಹ ಅವನ ಅನುಜನಾದನ್ನು ಕಾಡಿನಲ್ಲಿ ಕೊಂದೆಯ ನೀನು. ಯಾಕೆ ಬಂದೆ? ಯಾಕೆ ಬಂದೆ? ಅರಿಯೇ ಪ್ರಚೇತ ಪೋದುದನು ಅರಿಯೇ ಪ್ರಸೇನ ಪೋದುದನರಿಯೇ ಪ್ರಸೇನ ನಮಗರಿಯೇ ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಬರಿದೇತ ಕಂಬವಾದ ಬರಿದೇತ ಕಂಬವಾದ ಬೇಡ್ವೆಯ ಕೋಪವಿದೇತ ಕಗ್ರಜ ತರಿಯ ನೀತಿ ಪರಿಯ ಕೇದು ಅರಿಗೆ ಪ್ರಸೇನ ಅಪಹರಿಸಲಿಲ್ಲವನ ರತ್ನವನು ಅಣ್ಣ ಯಾವ ಸಮಾಚಾರವನ್ನು ವರ್ತಮಾನದಲ್ಲಿ ನೀನು ಆಡುತ್ತಿರುವೆಯೋ ಅದು ಯಥಾರ್ಥ ಅಂತ ಪೂರ್ಣ ಪ್ರಮಾಣದಲ್ಲಿ ಸ್ವೀಕಾರ ಮಾಡುವುದಕ್ಕಾಗುವುದಿಲ್ಲ. ಯಾಕೆ ಆಡುತ್ತಿದ್ದೇನೆ? ವೃಂದಾವನವನ್ನು ನಾನು ಸೇರಿದ್ದೆ. ಸತ್ರಾಜಿತನನ್ನು ಆದರಪೂರ್ವಕವಾಗಿಯೇ ನುಡಿಸಿದ್ದೆ. 12 ವರ್ಷಗಳ ಕಾಲ ಸೂರ್ಯದೇವನ ಕುರಿತಾಗಿ ಆಚರಿಸಿದ ಸುದೀರ್ಘವಾದ ತಪಸ್ಸಿನ ಪರಿಣಾಮದಿಂದಲಾಗಿ ಸತ್ರಾಜಿತನ ಕೂಡೇ ಸಖ್ಯವನ್ನು ಬೆಳೆಸಿದಂತಹ ಸೂರ್ಯದೇವ ಅನುಗ್ರಹದ ದೃಷ್ಟಿಯುಳ್ಳವನಾಗಿ ಅವನ ಮೇಲೆ ಅಥವಾ ಅವನ ಕುರಿತಾಗಿ ಅನುಕಂಪವುಳ್ಳವನಾಗಿ ಅನುಗ್ರಹಿಸಿದಂತಹ ಸ್ಯಮಂತಕ ಮಣಿ ದಿನವೊಂದಕ್ಕೆ 8 ಭಾರ ಬಂಗಾರವನ್ನು ಅದು ಕೊಡ್ತದೆ. ಅನ್ನದೇವ, ಎಲ್ಲಿಯ ಮಣಿಯ ಇರುವಿಕೆ ಇರ್ತದೆಯೋ ಅಲ್ಲಿ ಯಾರಿಗೂ ಯಾವ ತೊಂದರೆಯೂ ಬರುವುದಕ್ಕಿಲ್ಲ. ಅಲ್ಲಿ ಅನಾಚಾರವಾಗಲಿ, ಅವ್ಯವಹಾರವಾಗಲಿ ಅಥವಾ
ಪ್ರಾಕೃತಿಕವಾದಂತಹ ವಿಕೋಪವಾಗಲಿ, ಶಾರೀರಿಕವಾದಂತಹ ಆರೋಗ್ಯದ ಏರುಪೇರುಗಳಾಗಲಿ, ಯಾವ ಸಮಸ್ಯೆಯೂ ಆ ಊರನ್ನಾಗಲಿ ಊರಿನಲ್ಲಿ ವಾಸ್ತವ್ಯವನ್ನ ಹೊಂದಿರುವವರನ್ನಾಗಲಿ ಯಾವ ಕಾಲಕ್ಕೂ ಭಾವಿಸುವುದಕ್ಕಿಲ್ಲ. ಇಂತಹ ವಿಶೇಷವಾದಂತಹ ಒಂದು ಮಣಿ ನಮ್ಮನ್ನ ಬಂದು ಸೇರಬೇಕು, ನಿನ್ನ ಅಧೀನದಲ್ಲಿರಬೇಕನ್ನುವಂತಹ ಸಂಕಲ್ಪವನ್ನು ತಿಳಿಸಿಕೊಂಡು ನಾನು ಸತ್ರಾಜಿತನನ್ನು ನುಡಿಸಿದ್ದೆ. ಕೊಡುವುದಿಲ್ಲ ಅಂತ ಹೇಳಿದೆ, ಆಮೇಲೆ ನೋಡಿಕೊಳ್ತೇನೆ ಅಂತ ಹೇಳಿದ್ದೆ. ಅಷ್ಟೇ ಅಷ್ಟೇ, ಮತ್ತೆ ನೋಡುವ ಅಂತ. ಅಂದ್ರೆ ಏನು, ಒಂದು ಮುಗಿಸ್ತೇನೆ ಅಂತ ಆಡಿದ್ದಲ್ಲ. ನೀನು ಆರೋಪ ಮಾಡ ಪ್ರಸೇನನನ್ನು ಕೊಂದದ್ದು ಮಾತ್ರವಲ್ಲದೆ ಅವನ ಮಣಿಯನ್ನು ನೀನು ಅಪಹರಿಸಿದವನಿದ್ದಿ. ಅಪಹರಿಸಿದ್ದಿಯಂತೆ? ಅರಿಯೇ ಪ್ರಸೇನ ನನಗೆ ಅರಿಯೇ, ಶತ್ರುವೇ. ಖಂಡಿತ ಅಲ್ಲ. ಅಷ್ಟು ಅಲ್ಲದೆ ಪ್ರಸೇನ ಬೇಟೆಗಾಗಿ ಹೊರಟಿದ್ದಾನೆ. ಈ ವಿಚಾರವನ್ನು ನಾ ಅರಿಯೇ ಪ್ರಸೇನ ಹೋದುದನು, ಅಪಹರಿಸಲಿಲ್ಲ ನಾನು ಅವನ ಮಣಿಯನ್ನು. ಅನ್ನದೇವ, ಯಥಾರ್ಥವು ನಿನ್ನ ಸಮ್ಮುಖದಲ್ಲಿ ಆಡುತ್ತಿದ್ದೇನೆ. ಅಪರಾಧಿ ನಾನಲ್ಲ, ಅಪರಾಧ ಎನ್ನೊಳಗಿಲ್ಲ. ಹೀಗಿರುವಾಗ ನಿಷ್ಕಲ್ಮಶ ಮನಸ್ಸನ್ನು ಹೊಂದಿರುವ ನಿನ್ನ ತಮ್ಮನ ಕುರಿತಾಗಿ ಈ ಆರೋಪ, ನನ್ನ ಕುರಿತಾಗಿ ಒಂದು ಸಂಕೋಚ, ನನ್ನ ಕುರಿತಾಗಿ ನನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ಈ ಪ್ರಶ್ನೆಗಳು ನನಗೆ ಸಾಧುವಾದ ಪರಿಣಾಮವನ್ನು ಕೊಡ್ತಾ ಇಲ್ಲ. ಒಬ್ಬನಲ್ಲಿ ಒಂದು ವಿಷಯವನ್ನು ಹೇಳುವಾಗ ಆ ವ್ಯಕ್ತಿಯ ಬಗ್ಗೆ ಕೇಳುವವ ವಿಚಾರವನ್ನು ಅರಿತಿದ್ದಾನೋ ಇಲ್ಲೋ ಅನ್ನಂತಹ ಕಲ್ಪನೆಯಾದರೂ ಬೇಕು ನಿನಗೆ. ನಿನ್ನ ವಿಚಾರ ನನಗೆ ಗೊತ್ತಿಲ್ವೇನು? ನಾವು ಮಾಡಿದಂತಹ ಕಾರ್ಯಗಳೇನು ಹೊಸತೆ, ಜಾರತ್ವ ಅನ್ನುವುದು ನಿನಗೆ ಗೊತ್ತಿಲ್ಲ ಅಲ್ವೇ? ನೀನು ಮಾಡಿದಷ್ಟು ಕಳ್ಳತನ ಬೇರೆ ಯಾರಾದರೂ ಮಾಡಿದ್ದಾರ? ಜತೆಯಾಗಿ ಮಾಡಿದಂತೆ ನಿನ್ನೊಂದಿಗೆ ಸೇರಿ ನಾನು ಮಾಡಿದ್ದೇನೆ. ನನಗೆ ನೀನು ಮಾಡಿದ್ದು ಹೌದಲ್ಲ. ಬೆಣ್ಣೆ ಕದಿಲಿಕ್ಕೂ ಬೆನ್ನು ಕೊಟ್ಟದ್ದು ನೀನೆ. ಹೌದಪ್ಪ, ನಿನಗೆ ಬೇಕಾಗಿ ಬೆಟ್ಟು ತಿನ್ನವನು ನಾನೇ. ಜೀವನವಿಡೀ ಕಳ್ಳತನವನ್ನೇ ಮಾಡಿದ ಒಬ್ಬ ವ್ಯಕ್ತಿ ಈ ಕಳ್ಳತನವೊಂದು ನಾನು ಮಾಡಲಿಲ್ಲ, ಈ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಂಬುವುದಕ್ಕೆ ಬಲರಾಮ ನೀನು ಹುಂಬನೆಂದು ಭಾವಿಸಿಕೊಂಡೆಯ? ನಂಬಲಾರೆ ಸರ್ವತಾ ನಂಬುವುದಿಲ್ಲ. ನಮ್ದು ಕೇಳುವೆ. ಜನನಿ ಜನಕರಾಣೆಗೆ ಆ ಮಣಿಯು ಪ್ರಸೇನನ್ ವಾರ್ತೆಗಳು ಜನಕರಾಣೆಗಳು ಆ ಮಣಿಯು ಪ್ರಸೇನನ್ ವಾರ್ತೆಗಳು ಎನಗೆ ಗೋಚರವಿಲ್ಲ. ಪ್ರಸೇನನ್ ವಾರ್ತೆಗಳು ಎನಗೆ ಗೋಚರವಿಲ್ಲ. ದುರುಳ ಕೃತ್ಯಗಳಿಗೆ ಮನವ ಕೊಡೆ ನಾನೆಂದಿಗಾದರೂ ಎಣಿತ ಬೇಡರುವಾನ ಅಗ್ರಜ. ಜನನಿ ಜನಕರಾಣಿಗೇಳು ಆ ಮಣಿಯು ಪ್ರಸೇನನ್ ವಾರ್ತೆಗಳು ಅಗ್ರಯ ಆ
ಏನನ್ನೂ ಮಾಡಿರಲಿ, ಕೃಷ್ಣ ಮಾಡಿದ್ದ, ಹಾಗಾದ್ರೆ ಅದು ಸರಿಯಾಗಿಯೇ ಇರಬೇಕು. ಹೀಗೆ ನನ್ನನ್ನು ಪರೋಕ್ಷವಾಗಿ ಪುರಸ್ಕರಿಸುತ್ತಾ ನಾ ಮಾಡಿದೆಲ್ಲವನ್ನು ಈವರೆಗೆ ಒಪ್ಪಿಕೊಳ್ಳುತ್ತಾ ಸಾಗಿ ಬಂದವನು ನೀನು. ಖಂಡಿತ ಹೌದು. ಆದ್ರೆ ಈ ಹೊತ್ತಿಗೆ ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲ. ಸನ್ನಿಧಾನದಲ್ಲಿ ನಾನು ಸಟಿಯಾಡುವುದಕ್ಕುಂಟೆ, ಖಂಡಿತ ಇದು ಸುಳ್ಳು, ಅಥವಾ ನಿನಗೆ ದ್ರೋಹವೆಣಿಸುವುದಕ್ಕುಂಟೆ. ಸುಳ್ಳಿನ ಮಾತುಗಳನ್ನಾಡಿ ನಾನು ಪಡೆಯುವುದಕ್ಕಾದರೂ ಏನಿದೆ ಅಣ್ಣ? ಪ್ರಪಂಚದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬ ಹೇಗೆ ಪ್ರಪಂಚದ ಬೆಳಕನ್ನು ಕಾಣುತ್ತಾನೆ, ಯೋಗಾನುವಿಶೇಷದಿಂದ ಇಂಥವರೆಗೆ ನಾವು ಮಕ್ಕಳಾಗಿ ಹುಟ್ಟುತ್ತೇವೆನ್ನುವ ಹಾಗೆ ಪೂರ್ವದಲ್ಲಿಯೇ ಯಾರೂ ನಿರ್ಧರಿಸುವುದಿಲ್ಲವಲ್ಲ. ಆದರೆ ನಾನು ಹಾಗಲ್ಲ. ಹುಟ್ಟುವ ಮುನ್ನವೇ ಇಂಥವಳ ಗರ್ಭದಲ್ಲಿಯೇ ಹುಟ್ಟುವುದಕ್ಕಿದ್ದೇನೆ, ಇಷ್ಟನೇ ಗರ್ಭದಲ್ಲಿಯೇ ಹುಟ್ಟುವುದಕ್ಕಿದ್ದೇನೆ. ಹೀಗೆ ಅಶರೀರವಾಣಿ ಆದದ್ದು ಸತಿಯಲ್ಲವಲ್ಲ ಪ್ರಪಂಚದಲ್ಲಿ? ಖಂಡಿತ ಸತ್ಯ. ಹಾಗಾದ್ರೆ ಪೂರ್ವದಲ್ಲಿಯ ಸಂಕಲ್ಪವನ್ನು ಬೆರೆಸಿಕೊಂಡು ನಾವು ಮಾಡಬಹುದಾದ ಘನಸ್ಥಿಕೆಯ ಘನಕಾರ್ಯದ ಕುರಿತಾಗಿ ಸರ್ವವಾದ ಜ್ಞಾನವನ್ನು ಉಳ್ಳವರಾಗಿ ಪ್ರಪಂಚ ಮುಖದಲ್ಲಿ ನಾವಿರೋರು ಕಾಣಿಸಿಕೊಂಡವರು. ನನಗಿಂತ ಮುಂಚೆ ಹುಟ್ಟಿಯುವುದರಲ್ಲಿ ನಾನು ನೋಡಿದ್ದು ನಿನ್ನ ಮುಖ ಬಿಟ್ಟರೆ ಬೇರೆ ಯಾರ ಮುಖವನ್ನು ನೋಡಿದ್ದಿಲ್ಲ. ಆ ಯೋಗವೇ ನನಗಿಲ್ಲ. ನನಗೆ ಅತೀವ ಆತ್ಮೀಯರು ಯಾರು ಅಂತ ಕೇಳಿದ್ರೆ ನಿನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಈ ದ್ವಾರಕಾ ನಗರಿಯಲ್ಲಿ? ಯಾರೂ ಇಲ್ಲ ಅಣ್ಣ. ಯಾರ ಮೂಲಕವಾಗಿ ನಾವೀರರು ಜೊತೆಯಾಗಿ ಕಾಣಿಸಿಕೊಂಡು ಅಣ್ಣ ತಮ್ಮಂದಿರೆನ್ನುವಂತಹ ಸಂಬಂಧದ ಬೆಸುಗಿಗೆ ಒಳಪಟ್ಟಿದ್ದೇವೆಯೋ ಆ ಜನನಿ ಜನಕರ ಮೇಲಾನೆ ಪ್ರಸೇನನ ವಾರ್ತೆ ನನಗೆ ತಿಳಿದಿಲ್ಲ. ಮಣಿಯನ್ನು ಅಪಹರಿಸಿದಂತಹ ಅಪರಾಧಿ ನಾನಲ್ಲ. ನನ್ನನ್ನು ನಂಬು ಅಣ್ಣ, ಇದು ಸತ್ಯ.